SSLC, PUC, ಡಿಪ್ಲೊಮಾ, ಡಿಗ್ರಿ ಆರ್ ಇಂಜಿನಿಯರಿಂಗ್ ಅಲ್ಲಿ ನಿಮಗೂ ಸಹ ಫಸ್ಟ್ ಕ್ಲಾಸ್ ಬಂದಿದೆಯಾ? ಹಾಗಾದ್ರೆ ನಿಮಗೂ ಸಹ 7,000 to 35,000 ಅಷ್ಟು ಸ್ಕಾಲರ್ಶಿಪ್ ನ ಪ್ರೈಸ್ ಮನಿ ಆಗಿ ಕರ್ನಾಟಕ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಈ ವಿಡಿಯೋಲಿ ನಾನು ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಮತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಇದ್ರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ನ ಈ ವಿಡಿಯೋಲಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ. ನೀವು ಮೈನ್ ಮಿಸ್ ಮಾಡದಿರ ಇರಬೇಕಾಗಿರುವಂತಹ ಒಂದು ಪಾಯಿಂಟ್ ನ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ನೀವು ಆ ಪಾಯಿಂಟ್ ನ ಮಿಸ್ ಮಾಡಿದ್ರೆ ಈ ಸ್ಕಾಲರ್ಶಿಪ್ ನ ನೀವು ಕಳ್ಕೊಂಡ್ಬಿಡ್ತೀರಾ. ಸೊ ಈ ಸ್ಕಾಲರ್ಶಿಪ್ ನ ಯಾರ್ಯಾರು ಅಪ್ಲೈ ಮಾಡಬಹುದು ಅನ್ನೋದನ್ನ ತಿಳಿಸ್ತೀನಿ ನೋಡಿ. ಸ್ಟೂಡೆಂಟ್ಸ್ SC ಅಥವಾ ST ಕ್ಯಾಟಗರಿಗೆ ಬಿಲಾಂಗ್ ಆಗಿರ್ಬೇಕು. ಸ್ಟೂಡೆಂಟ್ ಬಂದ್ಬಿಟ್ಟು ಕರ್ನಾಟಕ ರೆಸಿಡೆಂಟ್ ಆಗಿರ್ಬೇಕು. ಅದಾದ್ಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಸಹ ಕ್ಲಿಯರ್ ಮಾಡಿರ್ಬೇಕು. ಮಿನಿಮಮ್ 60% ಆಫ್ ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ಬೇಕು. ಕೋರ್ಸ್ ಸಹ ಕರ್ನಾಟಕ ಅಲ್ಲಿರುವಂತಹ ಒಂದು ಇನ್ಸ್ಟಿಟ್ಯೂಟ್ ಅಲ್ಲೇ ಕಂಪ್ಲೀಟ್ ಮಾಡಿರ್ಬೇಕು. ಅದಾದ್ಮೇಲೆ ಲಾಸ್ಟ್ ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಿರ್ಬೇಕು. ಇಷ್ಟು ನಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಆಗಿರುತ್ತೆ. ಸೊ ಇದಾದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. SSLC ಅಲ್ಲಿ 60% to 74% ಸ್ಕೋರ್ ಮಾಡಿದ್ರೆ ನಿಮ್ಗೆ 7,000 rupees ನ ಅಲಾಟ್ ಮಾಡಿದ್ದಾರೆ. ಇನ್ ಕೇಸ್ SSLC ಅಲ್ಲಿ 75% ಅಂಡ್ ಅಬೌವ್ ನೀವೇನಾದ್ರೂ ಸ್ಕೋರ್ ಮಾಡಿದ್ರೆ ನಿಮ್ಗೆ 15,000 rupees ನ ಪ್ರೈಸ್ ಮನಿ ಆಗಿ ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ PUC ಆರ್ ಡಿಪ್ಲೊಮಾ ಅವ್ರಿಗೆ 20,000 rupees ನ ಪ್ರೊವೈಡ್ ಮಾಡ್ತಾರೆ. ಡಿಗ್ರಿ ಅವ್ರಿಗೆ 25,000 rupees ನ ಅಲಾಟ್ ಮಾಡಿದ್ದಾರೆ. ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಗೆ 30,000 rupees ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಕೋರ್ಸಸ್ ನ ಯಾವ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿದಾರಲ್ವಾ ಅವ್ರಿಗೆ 35,000 ಅಷ್ಟು ಪ್ರೈಸ್ ಮನಿ ಅಮೌಂಟ್ ನ ಅಲಾಟ್ ಮಾಡಿದ್ದಾರೆ. ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನ ನೋಡೋಣ. ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕಾಗಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅದಾದ್ಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಇನ್ ಕೇಸ್ ನೀವು ಡಿಪ್ಲೊಮಾ ಆರ್ ಡಿಗ್ರಿ ಮಾಡಿದ್ರೆ ನೀವು ಎಲ್ಲಾ ಸೆಮಿಸ್ಟರಿನ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ನಾನು ಲಿಸ್ಟ್ ಮಾಡಿರುವಂತಹ ಇಷ್ಟು ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಗೆ ರಿಕ್ವೈರ್ಡ್ ಆಗಿರುತ್ತೆ. ಅದಾದ್ಮೇಲೆ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ತರ ವೆಬ್ಸೈಟ್ ಗೆ ಬಂದ್ಬಿಡ್ತೀರಾ. ಸೊ ಈ ತರ ವೆಬ್ಸೈಟ್ ಗೆ ಬಂದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಬಿಟ್ಟು ಇಲ್ಲಿ SC ಸ್ಟೂಡೆಂಟ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಒಂದು ಬಟನ್ ಇರುತ್ತೆ ನೋಡಿ, ಈ ತರ ಇರುತ್ತೆ. ಇಲ್ಲಿ SC ಪ್ರೈಸ್ ಮನಿ ಅಪ್ಲಿಕೇಶನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಓಪನ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಸ್ಕೀಮು ಇದಿರುತ್ತೆ. 1 ಸೆಕೆಂಡ್ ಮತ್ತೆ ಬ್ಯಾಕ್ ಬರೋಣ. ST ಸ್ಟೂಡೆಂಟ್ಸ್ ಬಟನ್ ಇಲ್ಲಿ ಇರುತ್ತೆ ಕೆಳಗಡೆ. SC ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ, ST ಸ್ಟೂಡೆಂಟ್ಸ್ ಬಟನ್ ಇವಾಗ ಸದ್ಯಕ್ಕೆ ವರ್ಕ್ ಆಗ್ತಿಲ್ಲ, ಅದು ಫಸ್ಟ್ ಇನ್ನ ಓಪನ್ ಆಗಿಲ್ಲ. ST ಸ್ಟೂಡೆಂಟ್ಸ್ ಗೆ SC ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕಾಗಿ ಈ ತರ ಬಂದ್ಬಿಟ್ಟು ಇಲ್ಲಿ ಸ್ಕೀಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಇದ್ರೆ SLC, ಪೋಸ್ಟ್ ಮೆಟ್ರಿಕ್ ಇದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡಿದೀನಿ. ವ್ಯಾಲಿಡೇಟ್ ಆಧಾರ್ ಅಂತ ಕೊಡ್ತೀನಿ. ಸೊ ಆಧಾರ್ ನಂಬರ್ ನ ವ್ಯಾಲಿಡೇಟ್ ಮಾಡೋದಕ್ಕಾಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ, ಇಲ್ಲಿ ಆಧಾರ್ ನಂಬರ್ ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ಆಧಾರ್ ನಂಬರ್ ನಾನು ಇಲ್ಲಿ ಎಂಟರ್ ಮಾಡ್ಬಿಡ್ತೀನಿ. OTP ಅಂತ ಹೇಳ್ಬಿಟ್ಟಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಜನರೇಟ್ OTP ಅಂತ ಕೊಡಿ. ಸೊ ಇಲ್ಲಿ ಟಿಕ್ ಮಾಡ್ಬೇಕಾಗುತ್ತೆ, ಕನ್ಸೆಂಟ್ ನ ಕೊಡ್ಬೇಕಾಗುತ್ತೆ. ಕೊಟ್ಟಿದ ತಕ್ಷಣ OTP ಸೆಂಟ್ ಅಂತ ಬರ್ತಿದೆ. ನನ್ಗೆ ಬಂದಿರೋ OTP ನಾನು ಇಲ್ಲಿ ಎಂಟರ್ ಮಾಡ್ತೀನಿ. 914. ಓಕೆ, OTP ನ ಕೊಟ್ಬಿಟ್ಟು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ನನ್ನ ಇಮೇಜ್ ಎಲ್ಲ ಅದೇ ಆಟೋಮೆಟಿಕ್ ಆಗಿ ತಗೊಂತು. ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಾದರೂ ಅಪ್ಲೋಡ್ ಮಾಡ್ಬೇಕಂದ್ರೆ JPG ಆರ್ PNG ಫಾರ್ಮ್ಯಾಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಕೋಬಹುದು. ಅಪ್ಲೋಡ್ ಇಮೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ ಫಾದರ್ ನೇಮ್, ಮದರ್ ನೇಮ್, ಫೋನ್ ನಂಬರ್ ಮತ್ತೆ ಕಾಲೇಜ್ ಡಿಸ್ಟ್ರಿಕ್ಟ್ ಅಂತಿದೆ, ಕಾಲೇಜ್ ಡಿಸ್ಟ್ರಿಕ್ಟ್ ನ ನೀವು ಎಂಟರ್ ಮಾಡಬಹುದು. ನಿಮ್ದು ಯಾವ್ದಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ತಾಲೂಕು ಎಲ್ಲ ನೀವು ಎಂಟರ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಸಹ ನೀವು ಎಂಟರ್ ಮಾಡಬಹುದು. ಮಾಡಿದ್ದಾದ್ಮೇಲೆ ಮದರ್ ನೇಮ್, ಫಾದರ್ ನೇಮ್ ನ ಎಂಟರ್ ಮಾಡಿ. ಮತ್ತೆ ಕ್ಯಾಸ್ಟ್ ಡೀಟೇಲ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಿರುತ್ತೆ, ಇಲ್ಲೇ ಬಟನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ವ್ಯಾಲಿಡೇಷನ್ ಆಗುತ್ತೆ. ಅದಾದ್ಮೇಲೆ ಇನ್ಕಮ್ ಡೀಟೇಲ್ಸ್ ಅಂತಿರುತ್ತೆ, ಇನ್ಕಮ್ ಡೀಟೇಲ್ಸ್ ಆಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಬಟನ್ ಇದೆ ರೈಟ್ ಸೈಡ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್, ಇಲ್ಲಿ ಏನೇನ್ ಇರುತ್ತಲ್ವಾ ಎಕ್ಸಾಮ್ ರಿಸಲ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೀವು ಎಕ್ಸಾಮ್ ಡ್ಯೂರೇಷನ್ ಅಂತೆಲ್ಲ ಇದೆ, ಕೋರ್ಸ್ ಡ್ಯೂರೇಷನ್, ಇದ್ರ ಮೇಲೆ ಎಲ್ಲ ನೀವು ಕ್ಲಿಕ್ ಮಾಡ್ಕೊಂಡೆಲ್ಲ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ಸ್ ಸಹ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಫೈಲ್ ಓಪನ್ ಆಗುತ್ತೆ. ನಿಮ್ಮ ಫೈಲ್ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರಲ್ವಾ ಅದನ್ನ ಕೊಟ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತಿರುತ್ತೆ, ರಿಜಿಸ್ಟರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಅಕ್ನಾಲೇಜ್ಮೆಂಟ್ ಏನಿರುತ್ತಲ್ವಾ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಈ ಸ್ಕಾಲರ್ಶಿಪ್ನೆಲ್ಲ ಅಪ್ಲೈ ಮಾಡಿದ್ದಾದ್ಮೇಲೆ
ನೀವು ಮೈನ್ ನಿಮ್ಮ ಅಕ್ನಾಲೇಜ್ಮೆಂಟ್, ಸ್ಕಾಲರ್ಶಿಪ್ಪಿನ ಅಕ್ನಾಲೇಜ್ಮೆಂಟ್ ಪ್ಲಸ್ ನಿಮ್ಮ ಡಾಕ್ಯುಮೆಂಟ್ಸಿನ ಒಂದು ಜೆರಾಕ್ಸ್ ಕಾಪಿ ಏನಿರುತ್ತಲ್ವಾ, ಇಷ್ಟನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ನಿಮ್ಮ ಡಿಸ್ಟಿಕ್ಕಿನ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಬೇಕು. ನೀವು ಎಲಿಜಿಬಲ್ ಇದ್ರೆ ಈ ಸ್ಕಾಲರ್ಶಿಪ್ನ ಡೆಫಿನೆಟ್ ಆಗಿ ಅಪ್ಲೈ ಮಾಡಿ, ಯಾಕಂದ್ರೆ ಗೌರ್ಮೆಂಟ್ ನಿಮಗೆ ಸಪೋರ್ಟ್ ಮಾಡ್ತಿದೆ. ಆ ಸಪೋರ್ಟ್ನ ನೀವು ಉಪಯೋಗಿಸ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಇದೇ ತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.